5ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷೆ ಗದ್ಯ ಭಾಗ ಪಾಠ 1 ಒಟ್ಟಿಗೆ ಬಾಳುವ ಆನಂದ. ಈ ಪಾಠವನ್ನ ನೋಡೋಣ. ಇದರ ವಿವರಣೆ, ಅಭ್ಯಾಸ, ಭಾಷಾಭ್ಯಾಸ, ವ್ಯಾಕರಣ ಎಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಒಂದು ಹಳ್ಳಿ, ಇದು ಒಂದು ಹಳ್ಳಿ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಒಂದು ಹಳ್ಳಿ ಒಳಗ ರೈತ ಇದ್ದ, ಅವನ ಹೊಲ ಇತ್ತು. ಆ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಆ ಮರದ ಕೆಳಗೆ ಒಂದು ಕಲ್ಲು ಬಂದು ಇತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಆ ಕಲ್ಲಿಗೆ ವಿಭೂತಿ ಹಚ್ಚಾರೇನೋ ಅನ್ನುವ ತರ ಕಾಣ್ತಾ ಇತ್ತು. ಯಾಕಂದ್ರ ಹಕ್ಕಿಯ ಪಿಕ್ಕಿ ಅದ್ರ ಮೇಲೆ ಬಿದ್ದು ಬಿದ್ದು ಬೆಳ್ಳಗಾಗಿತ್ತು ಅದು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನ ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಬೇವಿನ ಮರವನ್ನ ಜನರು ಏನಂತ ಕರಿತಾ ಇದ್ರು? ಅಮ್ಮನ ಮರ ಅಂತ ಕರಿತಾ ಇದ್ರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ನೋಡ್ರಿ, ಮರಕ್ಕ ಅಮ್ಮನ ಮರ, ಕಲ್ಲು ಅಮ್ಮನ ಮರದ ಕೆಳಗೈತಿ ಅನ್ಕೊಂಡು, ಅಂದ್ರ ಬೇವಿನ ಮರದ ಕೆಳಗೈತಿ ಅನ್ಕೊಂಡು ಅದಕ್ಕೆ ಅಮ್ಮನ ಕಲ್ಲು ಅಂತ ಕರಿತಾ ಇತ್ತು. ರೂಢಿಗೆ ಬಂದಿತ್ತು. ಹೆಂಗ ಕರೀತಾ ಅಮ್ಮನ ಕಲ್ಲು ಅಂತ ಹೇಳ್ತಾ ಇದ್ರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಬತ್ತಿ ಬಂದ್ಬಿಟ್ರ ಆ ತರ ಅಮ್ಮನ ಮರ, ಅಮ್ಮನ ಕಲ್ಲು ಅನ್ನೋದಿತ್ತಲ್ಲ. ನೀವು ದೇವಸ್ಥಾನದ ಮುಂದ ಏನಾರ ಒಂದು ಇಂತ ಏನ್ರ ಇದ್ರು ಯಾರು ತಗೊಂಡು ಹೋಗಕ್ ಇಷ್ಟಪಡಲ್ಲ. ಯಾಕಂದ್ರ ಅದು ಒಂದು ಭಕ್ತಿ. ಯಾರಾದ್ರೂ ಇನ್ನು ದಾನ ಕೊಡ್ತಾರ, ಇದನ್ ಮಾಡ್ತಿರ್ತಾರ, ಬಿಕಾಸ್ ಆಫ್ ಭಕ್ತಿ. ನೋಡ್ರಿ, ಇದು ಬೇವಿನ ಮರ, ಅದ್ರ ಕೆಳಗಿರುವಂತಹ ಕಲ್ಲು. ಈಗ ನೋಡೋಣ. ಈಗ ಇಲ್ಲಿ ಮಂದಿ ಬಂದಾರ ಅದನ್ನ ನೋಡುವುದಕ್ಕ. ಮುಂದೇನಾಗತ್ ನೋಡ್ರಿ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಒಂದ್ಸಲ ಅಂದ್ರ ಕಲ್ಲಿಗುನು ಮತ್ತು ಬೇವಿನ ಮರಕ್ಕೂನು, ಕಲ್ಲು ನನ್ನಿಂದ ಬೇವಿನ ಮರ ಸುಖವಾಗಿದೆ ಅಂತ ಕಲ್ಲು ಅನ್ಕೊಂತು, ಬೇವಿನ ಮರ ನನ್ನಿಂದ ಕಲ್ಲು ಸುಖವಾಗೈತಿ ಅಂತ ಬೇವಿನ ಮರ ಅನ್ಕೊಂತು. ಹಂಗ ಒಂದರಿಂದ ಒಂದು ಸುಖವಾಗಿದೆ ಅಂತ ಅನ್ಕೊಂಡು ಜಂಬ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನ ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನ ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡೂ ಜಗಳ ಮಾಡಿದವು. ಏನ್ ಮಾಡಿದ್ವು? ಜಗಳ ಆತು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನ ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿದ್ದರೆ ಕಲ್ಲನ್ನ ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಎರಡು ಹೀಗೆ ಆಲೋಚನೆಗೆ ಎಳೆದವು. ಮತ್ತೇನಾಗುತ್ತೆ ನೋಡ್ರಿ. ಒಂದು ದಿನ ಹೊಲವನ್ನ ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನ ನೋಡಿ, ಇದನ್ನು ನಾಳೆ ಕಡಿಸಿ
ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನ ನೋಡಿ, ಈ ಕಲ್ಲನ್ನ ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನ ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರ ಆಗಿದ್ದರೆ ಜನರು ನಮ್ಮಿಬ್ಬರನ್ನ ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ನೋಡ್ರಿ, ರೈತ ಬಂದ, ಎರಡು ಬೇವಿನ ಮರವನ್ನ ನೇಗಿಲ್ ಮಾಡ್ಸಣ, ಆ ನೇಗಿಲ್ ಮೇಲೆ ಇಡಾಕ ಕಲ್ಲು ಒಡೆದು ನೇಗಿಲ್ ಮೇಲೆ ಇಡಾಕ್ ಮಾಡೋಣ ಅಂತಂತಂದು ಹೇಳಿದ ತನ್ನ ಮಕ್ಕಳಿಗೆ. ಅದ ಕಲ್ಲು ಹೊಡೆಯೋದ್ರಿಂದ ಒಡ್ಸಣ ಅಂತಂದ. ಅದಕ್ಕ ಎರಡೂ ಭಯ ಪಟ್ಬಿಟ್ವು. ನಾವಿಬ್ರು ದೂರ ಇದ್ರ ಉಳಿಗಾಲ ಇಲ್ಲ ಅಂತ ಅಂದ್ಕೊಂಡ್ವು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನ ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಅಂದ್ರೆ ನಾವಿಬ್ರು, ನೀನಿದ್ರ ನಾನು ಸುಖವಾಗಿರ್ತೀನಿ, ನಾನಿದ್ರ ನೀನ್ ಸುಖವಾಗಿರ್ತೀನಿ ಅಂತ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು. ಇಬ್ರು ಮತ್ತೆ ಸ್ನೇಹಿತರಾದವು. ಈಗೇನಾಗತ್ ನೋಡಿ, ಮಾರನೇ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ನೋಡ್ರಿ, ಭಯ ಭಕ್ತಿ. ಕಲ್ಲು ಹೊಡೆಯೋರು ಬಂದು ಮರ ಕಡಿಯೋರು ಬಂದು ನೋಡಿದ್ರು, ಅದಕ್ಕ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯೋರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಕಂಟಕ ಅಂದ್ರ ಒಂದು ಕಷ್ಟದಿಂದ ಪಾರಾದವು ಅಂತ. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳದರೆ ಎಲ್ಲರೂ ಸುಖವಾಗಿ ಇರಬಹುದು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವುದು ಈ ಪಾಠದ ಧ್ಯೇಯವಾಗಿದೆ. ನೋಡ್ರಿ, ಪದಗಳ ಅರ್ಥ ನೋಡ್ರಿ. ಕಂಟಕ ಅಂದ್ರೆ ಕೇಡು, ವಿಪತ್ತು. ಜಗಳ, ಕಲಹ, ಜಂಬ, ಗರ್ವ, ಒಣ ಆಡಂಬರ. ನೇಗಿಲು ಭೂಮಿಯನ್ನ ಉಳುವ ಸಾಧನ. ರೈತ ಬೇಸಾಯ ಮಾಡುವವನು. ವಿಭೂತಿ ಅಂದ್ರ ಭಸ್ಮ, ಬೂದಿ. ಹಿಕ್ಕೆ, ಹಕ್ಕಿಗಳ ಮಲ. ಅಭ್ಯಾಸ ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಮರದ ಕೆಳಗೆ ಇತ್ತು. ಯಾವ ಮರದ ಕೆಳಗ? ಬೇವಿನ ಮರದ ಕೆಳಗೆ. ಬೇವಿನ ಮರದ ಕೆಳಗೆ ಗುಂಡನ ಕಲ್ಲು ಇತ್ತು. ಬೇವಿನ ಮರವನ್ನ ಜನ ಏನೆಂದು ಕರೆಯುತ್ತಿದ್ದರು? ಅಮ್ಮನ ಮರ ಅಂತ ಕರಿತಾ ಇದ್ರು. ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಉರುಳಿ ಉರುಳಿ ಏನ್ ಮಾಡ್ತು? ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಇದು ಅಮ್ಮನ ಮರ, ಕಡಿಯುವುದು ಬೇಡ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಅಂತ ಅವರಂದ್ರು. ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ. ಬೇಡ ಎಂದು ಹೇಳಿ, ಬೇಡ, ಒಡೆಯುವುದು ಬೇಡ ಅಂತ ಹೇಳಿ ಹೊರಟು ಹೋದರು.
ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಎರಡಕ್ಕೂ ಜಂಬ ಬಂದಿತ್ತು, ಈಗ ಬೇವಿನ ಮರದ ಕೆಳಗುಂತಾರ. ಏನು? ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು? ಏನಂತ ಹೇಳ್ತು ಅಂದ್ರ, ನೀನು ನನ್ನ ಕೆಳಗಿರುವುದರಿಂದ ಮಾತ್ರ ನಿನಗ ಜನ ಬೆಲೆ ಕೊಡ್ತಾರ, ಇಲ್ಲ ಅಂದ್ರ ನೀನೊಂದು ಕಲ್ಲು ಮಾತ್ರ ಅಂತ ಹೇಳ್ತದ. ಅದಕ್ಕ ಕೋಪದಿಂದ ಅದೇನ್ ಮಾಡ್ತು, ಕಲ್ಲು ಉರುಳಿ 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 ಬೇರೆ ಕಡೆ ಹೋತು. ಎರಡಕ್ಕೂ ಜಂಬ ಬಂದಿದ್ವು. ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನಂತ ಹೇಳಿತು? ನಾನು 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 ಅದೀನಿ ಅಂತಂತಂದು ನಿನಗೆ ಜನ ಅಮ್ಮನ ಮರ ಅಂತ ಕರೀತಾರ. ಇದು ನಾನು ಅದೀನಿ ಅಂತ ಜನ ನಿನ್ನ ಅಮ್ಮನ ಕಲ್ಲು ಅಂತ ಕರೀತಾರ ಅಂತ ಕಲ್ಲು ಹೇಳ್ತು. ನಾನು ಅದೀನಿ ಅಂತ ನಿನ್ಗ ಬೇವಿನ ಮರ ಅಂತ ಕರೀತಾರ ಅಂತ ಕಲ್ಲು ಹೇಳ್ತು. ಹಿಂಗ ಒಂದಕ್ಕೊಂದು ಹೇಳ್ತಾ ಇದ್ವು. ಬೇರೆ ಬೇರೆ ಆಗಿದ್ದ ಮರ ಮತ್ತು ಕಲ್ಲನ್ನ ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು? ಏನ್ ಹೇಳಿದ ಅಂದ್ರ, ಬೇವಿನ ಮರವನ್ನ ಕಡಿದು ನೇಗಿಲು ಮಾಡು, ಮರ ಕಡಿಯುವವರಿಗೆ ಹೇಳಿ ಬೇವಿನ ಮರವನ್ನ ಕಡಿದು ನೇಗಿಲು ಮಾಡಲು ಮಕ್ಕಳಿಗೆ ಹೇಳಿದ. ಮತ್ತ ಕಲ್ಲನ್ನ ಒಡೆಸಿ ನೇಗಿಲ ಮೇಲೆ ಇಡಲು ಕಲ್ಲು ಬರುತ್ತದೆ. ಕಲ್ಲು ಒಡೆಯುವವರಿಗೆ ಹೇಳಿ ಕಲ್ಲನ್ನ ಒಡೆಸಿ ನೇಗಿಲ ಮೇಲೆ ಇಡಲು ಬರುತ್ತದೆ, ಹಾಗೆ ಮಾಡಲು ಮಕ್ಕಳಿಗೆ ತಿಳಿಸಿದ. ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು? ಬೇವಿನ ಮರ ಮತ್ತು ಕಲ್ಲು ಹೇಗೆ ಸ್ನೇಹಿತರಾದವು ಅಂದ್ರ, ರೈತ ಉಳುಮೆ ಮಾಡಲು ಹೊಲ ಜಮೀನನ್ನು ನೋಡ್ಕೊಂಡು ಬಂದ. ಅವಾಗ ಕಲ್ಲು ಮತ್ತು ಮರ ಬೇರೆ ಬೇರೆ ಬಿದ್ದಿದ್ವು. ಅದನ್ನ ನೋಡಿ ಮರ ಕಡಿಯುವವರಿಗೆ ಮತ್ತು ಕಲ್ಲು ಹೊಡೆಯುವವರಿಗೆ ತಿಳಿಸಿ, ಇದರಿಂದ ಮರದಿಂದ ನೇಗಿಲು ಮತ್ತು ಕಲ್ಲಿನಿಂದ ನೇಗಿಲ ಮೇಲೆ ಇರಲು ಕಲ್ಲನ್ನ ಮಾಡಲು ಮಕ್ಕಳಿಗೆ ತಿಳಿಸಿದ. ಅದನ್ನ ಕೇಳಿದ ಕಲ್ಲು ಮತ್ತು ಮರ, ಇನ್ನು ನಮಗ ಬೇರೆ ಇದ್ದರೆ ನಮಗೆ ಉಳಿಗಾಲವಿಲ್ಲ ಅಂತ ಯೋಚಿಸಿ ಮತ್ತೆ ಸ್ನೇಹಿತರಾದವು. ಸರಿನಾ? ಈಗ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ. ಬೇವಿನ ಮರವನ್ನ ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು, ಅಮ್ಮನ ಮರ ಅಂತ ಕರೀತಿದ್ರು. ಅಮ್ಮನ ಮರ. ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಬೇರಾದರೆ. ಏನಾದ್ರ ಬೇರಾದರೆ. ಹಾಗೈತ್ ಪಾಠ. ಬೇರಾದರೆ. ಇದು ಅಮ್ಮನ ಮರ, ಡ್ಯಾಶ್ ಬೇಡ, ಕಡಿಯುವುದು ಬೇಡ ಅಂತ. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಡ್ಯಾಶ್ ಬೇಡ, ಒಡೆಯುವುದು ಬೇಡ ಅಂತ ಹೇಳಿದರು. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇಲ್ಲೇನು? ಸುಖವಾಗಿ ಇರಬಹುದು. ಸರಿನಾ? ಈಗ ವ್ಯಾಕರಣ ಮಾಹಿತಿಯನ್ನ ನೋಡ್ರಿ. ವ್ಯಾಕರಣ ಮಾಹಿತಿ. ವರ್ಣಮಾಲೆ, ಅದರೊಳಗ ವರ್ಣಮಾಲೆ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಎಷ್ಟು ಅಂದ್ರ 49 ಅಕ್ಷರಗಳಿವೆ. ಇವುಗಳನ್ನ ವರ್ಣಗಳೆಂದು ಕರೆಯುತ್ತಾರೆ. ಹೌದು, ಒಟ್ಟು 49 ಅಕ್ಷರಗಳದವು, ಅವುಗಳನ್ನ ವರ್ಣಗಳು ಅಂತ ಕರೀತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ವರ್ಣಮಾಲೆಯಲ್ಲಿ 3 ವಿಧಗಳು ಬರ್ತವೆ. ಯಾವ್ಯಾವ ಅಂದ್ರ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ಸ್ವರಾಕ್ಷರಗಳು 13 ಅದವು, ವ್ಯಂಜನಾಕ್ಷರಗಳು 34, ಯೋಗವಾಹಕಗಳು 2. ನೋಡ್ರಿ, ಒಟ್ಟು 49 ಆಗ್ತಾವ ನೋಡೋಣ. 34, 13, 2, 7, 2, 9, 3, 1, 4 ಆಗ್ತದೆ ನೋಡ್ರಿ.
ಸ್ವರಾಕ್ಷರಗಳು ಅಂದ್ರ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು. ಒಟ್ಟು 13 ಅದಾವು. ಸ್ವರಾಕ್ಷರಗಳಲ್ಲಿ 2 ವಿಧ, ಹ್ರಸ್ವ ಸ್ವರಗಳು ಮತ್ತ ದೀರ್ಘ ಸ್ವರಗಳು ಅಂತ. ಹ್ರಸ್ವ ಸ್ವರ ಅಂದ್ರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಕರೀತಾರ. ಉದಾಹರಣೆ ಯಾವ್ಯಾವು ಅಂದ್ರ ಅ, ಇ, ಉ, ರು, ಎ, ಓ. ಒಟ್ಟು 6 ಅಕ್ಷರಗಳು ಇಲ್ಲಿ. ಎಷ್ಟು? ಒಟ್ಟು 6 ಅಕ್ಷರಗಳು ಸ್ವರಾಕ್ಷರಗಳಾದವು. ದೀರ್ಘ ಸ್ವರಗಳು ಎಷ್ಟದವು? ದೀರ್ಘ ಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಆ, ಇ, ಉ, ಎ, ಐ, ಓ, ಔ ಅಕ್ಷರಗಳು ದೀರ್ಘ ಸ್ವರಗಳು. ಒಟ್ಟು ಎಷ್ಟದವು? 7 ಅದಾವು. ಇನ್ನ ವ್ಯಂಜನಾಕ್ಷರಗಳನ್ನು ನೋಡೋಣ. ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಉದಾಹರಣೆ ಕ, ಖ ಪ್ಲಸ್ ಅ ಕ, ಛ ಪ್ಲಸ್ ಅ ಛ. ಒಟ್ಟು ವ್ಯಂಜನಾಕ್ಷರಗಳು 34. ವ್ಯಂಜನಾಕ್ಷರಗಳಲ್ಲಿ 2 ವಿಧ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25 ಇರ್ತವು, ಅವರ್ಗೀಯ ವ್ಯಂಜನಗಳು 9. ಎಲ್ಲವೂ ಸೇರಿ 25 ಪ್ಲಸ್ 9 ಅಂದ್ರ 34. 5, 9, 14, 14 ಕೆಲವೊಂದು 1, 2, 1, 3 ನೋಡ್ರಿ 34. ವರ್ಗೀಯ ವ್ಯಂಜನಗಳು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಒಟ್ಟು 25 ಅದಾವ ನೋಡ್ರಿ. ಖ, ಖ, ಘ, ಘ, ಞ, ಚ, ಚ, ಝ, ಝ, ಞ, ಟ, ಟ, ಡ, ಡ, ಣ, ತ, ತ, ದ, ದ, ನ, ಪ, ಪ, ಬ, ಬ, ಮ. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳು. ಇನ್ನ ಅಲ್ಪ ಪ್ರಾಣಾಕ್ಷರಗಳು. ಇದರಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಬರ್ತಾವೆ. ಕಡಿಮೆ ಉಸಿರಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರ. ಕ, ಚ, ಟ, ತ, ಪ, ಗ, ಜ, ಢ, ದ, ಬ. ಮಹಾಪ್ರಾಣಾಕ್ಷರಗಳು ಅಂತಂದ್ರೆ ಹೆಚ್ಚು ಉಸಿರಿಂದ ಉಚ್ಚರಿಸಲಾಗುವ ವ್ಯಂಜನಗಳು. ಉದಾಹರಣೆ ಖ, ಘ, ಖ, ಛ, ಠ, ಥ, ಪ, ಘ, ಛ, ಢ, ಧ, ಬ. ಹೆಚ್ಚು ಉಸಿರಿಂದ ಉಚ್ಚರಿಸುವ. ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು. ಅನುನಾಸಿಕಾಕ್ಷರಗಳು ಞ, ಞ, ಣ, ನ, ಮ. ಅವರ್ಗೀಯ ವ್ಯಂಜನಗಳು ಯಕಾರದಿಂದ ಲಕಾರದವರೆಗೆ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯ, ಲ, ರ, ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆ ಆಗಿರುವುದರಿಂದ ಇವುಗಳನ್ನ ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ಯೋಗವಾಹಕಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ನೋಡ್ರಿ, ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಕೂಡಿಕೊಂಡಿರುವ, ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಉದಾಹರಣೆ, ಯೋಗವಾಹಕಗಳಲ್ಲಿ 2 ವಿಧ. ಅನುಸ್ವಾರ, ವಿಸರ್ಗ ಅಂತ. ಅನುಸ್ವಾರ 0, ವಿಸರ್ಗ ಅಂದ್ರ ಇದು. ಸಿಂಹ, ದುಃಖ, ಅಂಗಿ ಈ ತರ. ಭಾಷಾಭ್ಯಾಸವನ್ನ ನೋಡೋಣ. ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ಈಗ ವ್ಯಾಕರಣ ಮಾಹಿತಿ ನೋಡಿದ್ವಲ್ಲ, ಅದರೊಳಗ ಭಾಷಾಭ್ಯಾಸ ಇದು. ಕನ್ನಡ ವರ್ಣಮಾಲೆ. ಸ್ವರಾಕ್ಷರಗಳ ಸಂಖ್ಯೆ 13, ವ್ಯಂಜನಾಕ್ಷರಗಳ ಸಂಖ್ಯೆ 34, ಯೋಗವಾಹಕಗಳ ಸಂಖ್ಯೆ 2. ಹ್ರಸ್ವಸ್ವರಗಳು 6 ನೋಡಿದ್ವಲ್ಲ. ಅ, ಇ, ಉ, ರು,
ಎ ಓ. ಇಲ್ಲೇ ದೀರ್ಘ ಸ್ವರಗಳು ಆ, ಇದು ಆ, ಈ, ಊ, ಎ, ಐ, ಓ, ಔ. ಇವು ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ. ಕ ಕ ಕ ಕ ಕ ಕ ಗ ಘ ಘ ಞ. ಚ ಚ ಜ ಝ ಞ. ಠ ಠ ಢ ಢ ಣ. ಥ ಥ ಧ ಧ ನ. ಪ ಫ ಭ ಭ. ಪ ಪ ಭ ಭ ಮ. ಇವು ಅವರ್ಗೀಯ ವ್ಯಂಜನಾಕ್ಷರಗಳ ಕೋಷ್ಟಕ ಪೂರ್ಣಗೊಳಿಸಿ. ಯ ರ ಲ ವ ಶ ಶ ಸ ಹ ಹ ಳ. ಇದಿಷ್ಟು ಈ ವಿಡಿಯೋದಲ್ಲಿ ಶುಭ ನುಡಿಕೊಟ್ಟರೊಳಗೆ ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ನಿಸ್ವಾರ್ಥ ಸೇವೆಗೆ ಅಗ್ರ ಪೂಜೆ. ಪರೋಪಕಾರವೇ ಪರಮ ಶ್ರೇಷ್ಠ ಗುಣ. ಚೆನ್ನಾಗೈತಲ್ಲ? ಚೆನ್ನಾಗೈತಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಎರಡನೇ ಪಾಠ ನದಿಯ ಅಳಲನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.